ದಯವಿಟ್ಟು ಕಥೆಯನ್ನು ಫುಲ್ ಓದಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್. ಕಾಮುಕ ಕುಟುಂಬ ಒಂದರಲ್ಲಿ ಭಾಗ 16. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್. ಕೆಲವು ಕಾರಣಗಳಿಂದ ಕಥೆ ಬರೆಯಲು ತುಂಬಾ ತಡವಾಗುತ್ತಿದೆ. ದಯವಿಟ್ಟು ಕ್ಷಮಿಸಿ. ಹಿಂದಿನ ಎಲ್ಲಾ ಭಾಗಗಳನ್ನು ಓದಿ ನಂತರ ಈ ಭಾಗವನ್ನು ಓದಬೇಕಾಗಿ ವಿನಂತಿ. ಚಿಕ್ಕಿ ಮನೆಯಿಂದ ಆಚೆ ಬರುತ್ತಾ ಎಲ್ಲಿ ಹೋಗಿದ್ರಿ ನೀವು? ಸಿನಿಮಾಗೆ ಅಂತ ಹೇಳಿ ಊರೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇರೋ ಹಾಗಿದೆ ಅಂತ ಕೇಳಿದರು. ಶಿರೀಷ, ಇಲ್ಲ ಅಮ್ಮ, ಸಿನಿಮಾಗೆ ಅಣ್ಣನ ಫ್ರೆಂಡ್ ಬಂದಿದ್ದಳು. ಸಿನಿಮಾ ನೋಡಿ ಊಟ ಮಾಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದಳು. ಚಿಕ್ಕಿ, ಸರಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಮತ್ತೆ ಸಂಜೆ ಪಾರ್ಟಿಗೆ ಹೋಗ್ಬೇಕು ಅಂತ ಹೇಳಿದರು. ನಾನು ಸರಿ ಚಿಕ್ಕಿ ಅಂತ ಹೇಳಿ ನನ್ನ ರೂಮ್ ಒಳಗೆ ಹೋಗ್ತಾ ಇದ್ದರೆ ತಂಗಿ ಬೇಗ ಬಾರೋ ಅಂತ ಕಣ್ಣು ಹೊಡೆದು ಅವಳ ರೂಮ್ ಒಳಗೆ ಹೋದಳು. ನಾನು ನನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಿಸಿ ತಂಗಿ ರೂಮ್ ಒಳಗೆ ಹೋದೆ. ಶಿರೀಷ, ಅಣ್ಣ ಇವತ್ತು ಥಿಯೇಟರ್ನಲ್ಲಿ ನಿನ್ನ ತುಣ್ಣೆ ಚೀಪಬೇಕು ಅಂತ ಅಂದುಕೊಂಡಿದ್ದೆ ಅಣ್ಣ. ಆ ಸೂಳೆ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದಳು. ನಾನು, ಯಾಕೆ ಅವಳನ್ನು ಹಾಗೆ ಬೈಯುತ್ತೀಯಾ? ನಿನ್ನ ತುಲ್ಲಿನ ತೀಟೆಯಿಂದ ತಾನೇ ನಾನು ಅವಳನ್ನ ಕೇಯಬೇಕಾಗಿರೋದು. ಶಿರೀಷ, ಅಷ್ಟೇ ಬಿಡೋ ಅಣ್ಣ, ನನ್ನಿಂದ ಇನ್ನೊಂದು ಕನ್ಯೆ ತುಲ್ಲು ಸಿಕ್ತು ಅಂತ ಸಂತೋಷ ಪಡದೆ ನನ್ನೇ ಬೈಯತೀಯ? ನಾನು, ಲೇ ಬೇಗ ಚೀಪೆ, ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತಗೊಳ್ತೀನಿ. ಶಿರೀಷ, ಏನು ಅಣ್ಣ, ನಿಂಗೆ ಈ ತುಣ್ಣೆ ಇದೆ ಅಂತ ತಾನೇ ಇಷ್ಟೊಂದು ಪೊಗರು ನಿಂಗೆ ಅನ್ನುತ್ತಾ ತುಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಆಡಿಸುತ್ತಾ ಇದ್ದಾಳೆ. ನಾನು ಆಹ್ 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 ಅನ್ನುತ್ತಾ ಮೂಲುಗುತ್ತಾ ಇದ್ದೀನಿ ಅವಳು ತುಣ್ಣೆ ಆಡಿಸುತ್ತಿದ್ದ ರೀತಿಗೆ. ನನ್ನ ತರಡುಗಳನ್ನು ಬಾಯಲ್ಲಿ ಇಟ್ಟುಕೊಂಡು ಚೀಪುತ್ತಾ ತುಣ್ಣೆ ಆಡಿಸುತ್ತಾ ಇದ್ದಾಳೆ. ಅವಳ ಚೀಪಾಟಕ್ಕೆ ನಾನು ಒದ್ದಾಡಿ ಹೋಗುತ್ತಿದ್ದೆ. ತರಡುಗಳನ್ನು ಬಿಟ್ಟು ತುಣ್ಣೆ ಉದ್ದಕ್ಕೂ ಮುತ್ತಿನ ಸುರಿಮಳೆ ಸುರಿಸುತ್ತಾ ನೆಕ್ಕುತ್ತಾ ಇದ್ದಾಳೆ ಪೂರ್ತಿ ತುಣ್ಣೆಯನ್ನು. ನನ್ನ ತುಣ್ಣೆಯ ರಂಧ್ರದಿಂದ ಊರುತ್ತಾ ಹೊರಗೆ ಬರುತ್ತಿದ್ದ ಪ್ರೀಕಂ ಬಿಂದುಗಳನ್ನು ನಾಲಿಗೆಯಿಂದ ನೆಕ್ಕುತ್ತಾ ನಾಲಿಗೆ ತುದಿಯಿಂದ ತುಣ್ಣೆ ರಂಧ್ರಕ್ಕೆ ಚುಚ್ಚುತ್ತಿದ್ದಳು. ನಾನು, ಏನೇ ಈ ಥರ ಸುಖದಿಂದ ಟಾರ್ಚರ್ ಕೊಡ್ತಾ ಇದ್ದೀಯಾ? ಬಾಯಲ್ಲಿ ಇಟ್ಟುಕೊಂಡು ಚೀಪೆ ಅನ್ನುತ್ತಾ ಅವಳ ಬಾಯಲ್ಲಿ ತುಣ್ಣೆ ತೋರಿಸಿ ದೆಂಗಲು ಶುರು ಮಾಡಿದೆ. ನನ್ನ ದೆಂಗಾಟಕ್ಕೆ ಅನುಗುಣವಾಗಿ ಬಾಯನ್ನು ಅಡ್ಜಸ್ಟ್ ಮಾಡಿಕೊಂಡಳು. ನಾನು ವೇಗವಾಗಿ ಅವಳ ಬಾಯನ್ನು ಕೆಯ್ಯುತ್ತಾ ಅವಳ ಬಾಯಲ್ಲಿ ನನ್ನ ಬಿಸಿ ವೀರ್ಯವನ್ನು ಸುರಿಸಿದೆ. ತಂಗಿ ಬಾಯಲ್ಲಿ ತುಂಬಿದ್ದ ರಸವನ್ನು ನುಂಗಿ ಸ್ವಲ್ಪ ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಾ, ಏನೋ ಅಣ್ಣ ತುಲ್ಲನ್ನು ಕೆಯ್ಯೋ ಹಾಗೆ ಕೇಯ್ದೆಯಲ್ಲೋ ನನ್ನ ಬಾಯನ್ನು. ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ನಿನ್ನ ದೆಂಗಾಟ ಮತ್ತೆ ನಿನ್ನ ರಸ ಅಂದಳು. ಸರಿ, ನಾನು ಬರ್ತೀನಿ ಕಣೆ ಅಂತ ಹೇಳಿ ಪ್ಯಾಂಟ್ ಸರಿ ಮಾಡ್ಕೊಂಡು ನನ್ನ ರೂಮ್ಗೆ ಹೊರಟು ಹೋದೆ. ಮಲಗುತ್ತಿದ್ದ ಹಾಗೆ ಚೆನ್ನಾಗಿ ನಿದ್ರೆ ಬಂದುಬಿಟ್ಟಿತು. ಎಚ್ಚರ ಆಗಿ ಎದ್ದು ನೋಡಿದರೆ ಸಂಜೆ 5:30 ಆಗಿತ್ತು. ಪಾರ್ಟಿಗೆ ಲೇಟ್ ಆಯ್ತು ಅಂತ ಬೇಗ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಗೆ ಬಂದೆ. ಚೂಡಿದಾರ್ ಹಾಕಿಕೊಂಡು ತಲೆ ಬಾಚಿಕೊಳ್ಳುತ್ತಿದ್ದರು ಚಿಕ್ಕಿ. ಶಿರೀಷ ಅವಳ ರೂಮ್ನಿಂದ ಹೊರಗೆ ಬರುತ್ತಾ ಚಿಕ್ಕಿಯನ್ನು ನೋಡಿ, ಅಮ್ಮ, ಇವತ್ತು ನೀನು ತುಂಬಾ ಯಂಗ್ ಆಗಿ ಕಾಣ್ತಾ ಇದ್ದೀಯಾ ಅಮ್ಮ ಅಂತ ಹೇಳಿ ಕೆನ್ನೆ ಮೇಲೆ ಮುತ್ತನ್ನಿಟ್ಟಳು. ಚಿಕ್ಕಿ, ಸಾಕು ಸಾಕು ನಿಲ್ಸೆ, ನಾವು ಮನೆಗೆ ಬರೋಕೆ ಸ್ವಲ್ಪ ಲೇಟ್ ಆಗುತ್ತೆ, ನೀನು ಊಟ ಮಾಡಿ ಮಲಗು ಅಂತ ಹೇಳಿ ಕಿರಣ್ ನಡಿಯೋ, ತುಂಬಾ ಲೇಟ್ ಆಗೋಗಿದೆ ಅಂತ ಹೇಳಿ ಹೊರಗೆ ನಡೆದರು. ನಾನು ಸಹ ಹೊರಗೆ ಬಂದು ನನ್ನ ಬೈಕ್ ತೆಗೆದು ಚಿಕ್ಕಿಯನ್ನು ಹತ್ತಿಸಿಕೊಂಡು ಬೈಕ್ ಕದಲಿಸಿದೆ. ನಾನು, ಚಿಕ್ಕಿ, ನೀನು ಚೂಡಿದಾರ್ನಲ್ಲಿ ಸಖತ್ ಯಂಗಾಗಿ ಕಾಣ್ತಾ ಇದ್ದೀರಾ. ನಮ್ಮಿಬ್ಬರನ್ನು ಯಾರಾದ್ರೂ ನೋಡಿದರೆ ಚಿಕ್ಕಮ್ಮ ಮತ್ತು ಮಗ ಅಂತ ಅಂದುಕೊಳ್ಳಲ್ಲ, ಅಕ್ಕ ತಮ್ಮ ಅಂತ ಅಂದುಕೊಳ್ಳುತ್ತಾರೆ ಅಂತ ಹೇಳಿದೆ.
ಚಿಕ್ಕಿ ಸರಿ ನೀನು ಅಕ್ಕ ತಮ್ಮ ಅಂತ ಅಂದ್ಕೋ ಅನ್ನುತ್ತಾ ಅವರ ಮೊಲೆಗಳನ್ನು ನನ್ನ ಬೆನ್ನಿಗೆ ಉಜ್ಜುತ್ತಾ ಕುಳಿತುಕೊಂಡರು. ಕತ್ತಲಲ್ಲಿ ಯಾರಿಗೂ ಕಾಣೋಲ್ಲ ಅಂತ ನನ್ನ ತುಣ್ಣೆ ಮೇಲೆ ಕೈ ಇಟ್ಟು ಒತ್ತತೊಡಗಿದರು. ನಾನು ಚಿಕ್ಕಿ ನಾವು ಹೀಗ ಪಾರ್ಟಿಗೆ ಹೋಗ್ತಾ ಇದ್ದೀವಾ ಇಲ್ಲ ಎಲ್ಲಾದ್ರೂ ಕೆಯೋಕೆ ಹೋಗ್ತಾ ಇದ್ದೀವಾ ಅಂತ ಕೇಳಿದೆ. ಚಿಕ್ಕಿ ನಾವು ಪಾರ್ಟಿಗೆ ತಾನೇ ಹೋಗ್ತಾ ಇರೋದು. ಮಧ್ಯದಲ್ಲಿ ಈ ಡೌಟ್ ಯಾಕೆ ಬಂತು ಅಂದರು. ನಾನು ಮತ್ತೆ ಹೀಗೆ ನನ್ ತುಣ್ಣೆ ಎಬ್ಬಿಸಿದರೆ ಹೇಗೆ ತಡ್ಕೊಳ್ಳೋದು? ಬೈಕ್ ಇಳಿದರೆ ತುಣ್ಣೆ ಎದ್ದು ಪ್ಯಾಂಟ್ ಮುಂದೆ ಟೆಂಟೆದ್ದಿರುತ್ತೆ. ಹಾಗ ಎಲ್ಲರೂ ನೋಡಲ್ವಾ ಅಂತ ಹೇಳಿದೆ. ಚಿಕ್ಕಿ ಅಯ್ಯೋ ಹೌದಲ್ವಾ ಸಾರಿ ಕಣೋ ಚಿನ್ನ ಅಂತ ಹೇಳಿ ಹಿಂದೆ ಸರಿದು ಕುಳಿತುಕೊಂಡರು. ಸುನೀತಾ ಅವರ ಮನೆ ಮುಂದೆ ಬೈಕ್ ಪಾರ್ಕ್ ಮಾಡಿ ಒಳಗೆ ಹೋಗುತ್ತಿದ್ದರೆ ಎಷ್ಟೊಂದು ಕಾರ್ಗಳು ಕಾಣಿಸಿದವು. ನಾನು ಯಪ್ಪ ಸಖತ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಚಿಕ್ಕಿ. ಇಲ್ಲಿ ನಮ್ಮನ ಯಾರಾದ್ರೂ ಗಮನಿಸ್ತಾರೆ ಅಂತ ಅನ್ಸುತ್ತಾ ಅಂತ ಕೇಳಿದೆ. ಚಿಕ್ಕಿ ನನಗೂ ಅದೇ ಅನುಮಾನ ಬರ್ತಾ ಇದೆ ಕಣೋ ಅಂತ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿದರು. ಏನೇ ರಾಜೇಶ್ವರಿ ನೀನು ಇಷ್ಟು ಲೇಟಾಗಿ ಬಂದ್ರೆ ಹೇಗೆ ಅಂತ ಮಾತನಾಡಿಸುತ್ತಾ ಪಕ್ಕದಲ್ಲಿ ಇದ್ದ ನನಗೂ ವಿಶ್ ಮಾಡಿ ಒಳಗೆ ಕರೆದುಕೊಂಡು ಹೋದಳು ಸುನೀತಾ. ಇನ್ನೇನು ಸ್ವಲ್ಪ ಹೊತ್ತಿಗೆ ಪಾರ್ಟಿ ಸ್ಟಾರ್ಟ್ ಆಗಬೇಕು. ಆಗ ಸುನೀತಾ ಗಂಡನ ಅಜ್ಜಿ ಅರಚಾಟ ಶುರು ಹಚ್ಚಿಕೊಂಡರು. ಇವಳಿಗೆ ಮದುವೆಯಾಗಿ 5 ವರ್ಷ ಕಳೆದರೂ ಮಕ್ಕಳು ಆಗಿಲ್ಲ. ಈ ಗೊಡ್ಡು ಮುಂಡೆ ಮುಖಕ್ಕೆ ಬರ್ತಡೇ ಬೇರೆ ಕೇಡು ಅಂತ ಜೋರಾಗಿ ಅರುಚಾಡಿದರು. ಸುನೀತಾ ಅಲ್ಲಿಂದ ಅಳುತ್ತಾ ಅವಳ ರೂಮ್ಗೆ ಹೊರಟು ಹೋದಳು. ನಾನು ಚಿಕ್ಕಿ ಹೋಗಿ ನೋಡು ಅಂತ ಹೇಳಿ ನಾನು ಚಿಕ್ಕಿ ಹಿಂದೆ ಹೋದೆ. ಸುನೀತಾ ಬೆಡ್ ಮೇಲೆ ಮಲಗಿ ಅಳುತ್ತಿದ್ದಳು. ಚಿಕ್ಕಿ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದರು. ನಾನು ಸುನೀತಾ ಅವರೇನೋ ವಯಸ್ಸಾದ ಮುದುಕಿ. ಅವರಿಗೇನು ಸಂಸ್ಕಾರ ಇಲ್ಲದೆ ಹಾಗೆ ಮಾತಾಡಿದರು. ಆದರೆ ನಿಮಗಾದರೂ ಇರಬೇಕಲ್ವಾ? ನಿಮಗೋಸ್ಕರ ಎಷ್ಟು ಜನ ಕೆಲಸ ಕಾರ್ಯ ಬಿಟ್ಟು ಬಂದು ಕಾಯುತ್ತಾ ಇದ್ದರೆ ನೀವು ಇಲ್ಲಿ ರೂಮ್ ಒಳಗೆ ಬಂದು ಅಳುತ್ತಾ ಕೂರುವುದು ಏನಾದ್ರೂ ಚೆನ್ನಾಗಿ ಇರುತ್ತಾ ಹೇಳಿ? ನೀವು ಹೊರಗೆ ಬಂದು ಏನೂ ಆಗಿಲ್ಲ ಅನ್ನೋ ತರ ಕೇಕ್ ಕಟ್ ಮಾಡಿ ಪಾರ್ಟಿ ಸ್ಟಾರ್ಟ್ ಮಾಡಿದರೆ ಸಾಕು. ಎಲ್ಲರೂ ಅವರವರ ಪಾಡಿಗೆ ಅವರು ಪಾರ್ಟಿ ಮುಗಿಸಿಕೊಂಡು ಹೋಗ್ತಾರೆ ಅಂತ ಹೇಳಿದೆ. ನಾನು ಹೇಳಿದ ಆ ಮಾತಿಗೆ ಅಳು ನಿಲ್ಲಿಸಿ ಮುಖ ತೊಳೆದುಕೊಂಡು ಬಂದು ಕೇಕ್ ಕಟ್ ಮಾಡಿ ಪಾರ್ಟಿ ಸ್ಟಾರ್ಟ್ ಮಾಡಿದಳು ಸುನೀತಾ. ಸುನೀತಾಗೆ ಬರ್ತ್ಡೇ ವಿಶಸ್ ಹೇಳಿ ಒಬ್ಬೊಬ್ಬರೇ ಹೊರಟರು. ಪಾರ್ಟಿ ಮುಗಿಯುವಷ್ಟರಲ್ಲಿ 10.30 ಆಗಿತ್ತು. ಸುನೀತಾ ಅತ್ತೆ ಬಂದು ಸಾರಿ ಸುನೀತಾ ಬೇಜಾರ್ ಮಾಡ್ಕೋಬೇಡ, ಆ ಮುದುಕಿ ಹಾಗೆ ಮಾತಾಡ್ತಾಳೆ ಅಂತ ಅಂದುಕೊಂಡೇ ಇರಲಿಲ್ಲ. ಅವಳ ಮಾತಿಗೆ ಅದ್ದೇ ಇಲ್ಲದ ಹಾಗಿದೆ ಅಂತ ಹೇಳಿ ಬೇಜಾರ್ ಮಾಡಿಕೊಂಡರು. ಸುನೀತಾ ಅಯ್ಯೋ ಅತ್ತೆ ನೀವು ಯಾಕೆ ಸಾರಿ ಕೇಳ್ತೀರಾ? ನೀವು ಯಾವತ್ತೂ ನನ್ನ ಸ್ವಂತ ಮಗಳ ಹಾಗೆ ನೋಡಿಕೊಂಡಿದ್ದಿರಾ ಅಂತ ಹೇಳಿ ತಬ್ಬಿಕೊಂಡು ಅಳತೊಡಗಿದಳು. ಸುನೀತಾ ಅತ್ತೆ ನೀವು ಯಾರೋ ಗೊತ್ತಿಲ್ಲಮ್ಮ, ಆದರೂ ನಮ್ಮ ಮನೆ ಮರ್ಯಾದೆ ಕಾಪಾಡಿದ್ದಿರಾ. ತುಂಬಾ ಥ್ಯಾಂಕ್ಸ್ ಅಂತ ಚಿಕ್ಕಿಗೆ ಹೇಳಿದರು. ಸುನೀತಾ ಅತ್ತೆ ಇವರು ರಾಜೇಶ್ವರಿ ಅಂತ ನನ್ನ ಫ್ರೆಂಡ್, ಮತ್ತೆ ಇವನು ಕಿರಣ್ ಇವರ ಮಗ ಅಂತ ಹೇಳಿ ಪರಿಚಯ ಮಾಡಿಸಿದಳು. ಸರಿ ಹಾಗಾಗ ನಮ್ಮ ಮನೆಗೆ ಬರ್ತಾ ಇರಿ ಅಂತ ಹೇಳಿ ಒಳಗೆ ಹೋದರು ಸುನೀತಾ ಅತ್ತೆ. ಸುನೀತಾ ಥ್ಯಾಂಕ್ಸ್ ಕಿರಣ್, ನಮ್ಮ ಅತ್ತೆ ಹೇಳಿದ ಹಾಗೆ ನೀವು ನನ್ನ ಕನ್ವಿನ್ಸ್ ಮಾಡದೇ ಇದ್ದಿದ್ದರೆ ನಮ್ಮ ಮರ್ಯಾದೆ ಪೂರ್ತಿ ಮಣ್ಣು ಪಾಲು ಆಗ್ತಾ ಇತ್ತು ಅಂತ ಹೇಳಿ ಚಿಕ್ಕಿಯನ್ನು ತಬ್ಬಿಕೊಂಡಳು. ನಾನು ಸರಿ ಸುನೀತಾ ಅವರ ನಾವು ಇನ್ನೂ ಹೊರಡುತ್ತೇವೆ ಅಂತ ಹೇಳಿದೆ. ಸುನೀತಾ ನೀನು ಹೋಗುತ್ತಾ ಇರು, ನಾನು ರಾಜೇಶ್ವರಿ ಜೊತೆ 2 ನಿಮಿಷ ಮಾತಾಡಿ ಕಳಿಸುತ್ತೇನೆ ಅಂತ ಹೇಳಿದಳು. ನಾನು ಹೋಗಿ ಬೈಕ್ ಆಚೆ ತೆಗೆಯುತ್ತಿದ್ದ ಹಾಗೆ ಚಿಕ್ಕಿ ಬಂದು ಬೈಕ್ ಹತ್ತಿ ಕುಳಿತುಕೊಂಡರು. ನಾವಿಬ್ಬರೂ ಮನೆಗೆ ಹೊರಟೆವು. ಮನೆ ಒಳಗೆ ಹೋಗಿ ನಮ್ಮ ರೂಮ್ಗಳಿಗೆ ಹೊರಟು ಹೋದೆವು.
ಛೇ ಎಂತ ಕೆಲಸ ಆಯ್ತು ಇವತ್ತು ಪಾಪ ಸುನೀತಾ ಅಂತ ಅಂದುಕೊಳ್ಳುತ್ತಿದ್ದ. ಹಾಗೆ ನನ್ನ ಮೊಬೈಲ್ಗೆ ಮೆಸೇಜ್ ಬಂದಿತು, ಹಾಯ್ ಕಿರಣ್ ಹೌ ಆರ್ ಯು ಅಂತ. ನಾನು ಹೂ ಆರ್ ಯು ಅಂತ ಕಳಿಸಿದೆ. ನಾನು ಸುನೀತಾ ಅಂತ ರಿಪ್ಲೈ ಬಂತು. ನಾನು ಏನು ಈ ಟೈಮ್ನಲ್ಲಿ? ಸುನೀತಾ, ನಿದ್ರೆ ಬರ್ತಾ ಇಲ್ಲ ಅದಕ್ಕೆ ನಿನಗೆ ಮೆಸೇಜ್ ಮಾಡಿದೆ. ನಾನು ನನ್ನ ನಂಬರ್ ಯಾರು ಕೊಟ್ಟರು ನಿಮಗೆ? ಸುನೀತಾ, ಯಾರೋ ಒಬ್ಬರು ಕೊಟ್ಟರು. ಬಿಡು, ಏನು ನನ್ ಜೊತೆ ಚಾಟ್ ಮಾಡೋಕೆ ಇಷ್ಟ ಇಲ್ವಾ? ನಾನು ಹಾಗೇನಿಲ್ಲ ಮೇಡಂ. ಸುನೀತಾ, ಮೇಡಂ ಅಲ್ಲ ಕಿರಣ್, ಸುನೀತಾ ಅಂತ ಕರಿ. ನಾನು ದೊಡ್ಡವರನ್ನು ಹೆಸರು ಹಿಡಿದು ಹೇಗೆ ಕರೆಯೋದು? ಸುನೀತಾ, ನಾನೇನು ಅಷ್ಟು ದೊಡ್ಡವಳು ಅಲ್ಲ ಬಿಡು. ಆದ್ರೂ ದೊಡ್ಡವರಿಗೆ ಗೌರವ ಕೊಡೋ ಸಂಸ್ಕಾರನೂ ಇದೆಯಾ ನಿನಗೆ? ನಾನು ಅದೇನು ಹಾಗೆ ಹೇಳ್ತಿದ್ದೀರಾ? ಸುನೀತಾ, ನೀಮ್ ಚಿಕ್ಕಿನ ಯಾವತ್ತೂ ಹೆಸರು ಹಿಡಿದು ಕರೆದಿಲ್ವಾ? ಬರೀ ಅಷ್ಟೇ ಅಲ್ಲ ಬೇರೆ ಏನೇನೋ ಕರೆದಿದ್ದೀಯಾ ಅಲ್ವಾ? ಹಾಗ ಜ್ಞಾಪಕ ಬರಲಿಲ್ವಾ ದೊಡ್ಡವರಿಗೆ ಗೌರವ ಕೊಡಬೇಕು ಅಂತ? ನಾನು ಚಿಕ್ಕಿನೇ ಬೇರೆ ನೀವೇ ಬೇರೆ. ಸುನೀತಾ, ಏನು ಬೇರೆ? ಇಬ್ಬರಿಗೂ ಅವೇ ತಾನೇ ಇರೋದು. ನಾನು ಏನವು? ಸುನೀತಾ, ಎಲ್ಲ ಹೆಂಗಸರಿಗೂ ಇರೋದೇ ಅಲ್ವಾ? ಒಂದು ಫೋಟೋ ಕಳಿಸಿದಳು. ಓಪನ್ ಮಾಡಿ ನೋಡಿದರೆ ಮೊಲೆಗಳ ಫೋಟೋ. ಸುನೀತಾ, ಹೇಗಿದ್ದಾವೋ ಕಿರಣ್? ನಾನು ದೊಡ್ಡದಾಗಿ ಇದಾವೆ. ಸುನೀತಾ, ನಿಮ್ ಚಿಕ್ಕಿ ಅಷ್ಟು ದೊಡ್ಡದೇನೂ ಅಲ್ಲ ಅಲ್ವಾ? ಏನ್ ಮಾಡ್ತಾ ಇದ್ದೀಯೋ? ನಾನು ಸುಮ್ಮನೆ ಮಲಗಿದ್ದೀನಿ. ನೀವು ಏನ್ ಮಾಡ್ತಾ ಇದ್ದೀರಾ? ಸುನೀತಾ, ನಿನ್ ಜೊತೆ ಚಾಟ್ ಮಾಡ್ತಾ ಉಜ್ಜುಕೊಳ್ತಾ ಇದ್ದೀನಿ. ನಾನು ಏನ್ ಉಜ್ಜಿಕೊಳ್ತಾ ಇದ್ದೀರಾ? ಸುನೀತಾ, ಪಾಪ ಏನೂ ಗೊತ್ತಿಲ್ಲ ಮಗುಗೆ. ನಾನು ಗೊತ್ತಿದ್ದರೆ ಯಾಕೆ ಕೇಳ್ತಿದ್ದೆ? ಸುನೀತಾ, ಅದಕ್ಕೆ ಏನೋ ನಿಮ್ ಚಿಕ್ಕಿ ನನ್ ಹತ್ರ ಬಂದು ಮಕ್ಕಳು ಆಗದ ಹಾಗೆ ಆಪರೇಷನ್ ಮಾಡಿಸಿಕೊಂಡಿದ್ದು. ಇಲ್ಲದೆ ಇದ್ದಿದ್ರೆ ನಿನ್ನದೇ ಒಂದು ಪ್ರಿಂಟ್ ಔಟ್ ಆಚೆ ಬರುತ್ತಿತ್ತು. ನಾನು ಓಹ್ ಹೌದಾ? ಸುನೀತಾ, ಲೋ ನಿಂದು ಒಂದು ಸಲ ತೋರ್ಸೋ. ನಾನು ಯಾಕೆ? ಸುನೀತಾ, ಲೋ ಪ್ಲೀಸ್ ತೋರ್ಸೋ. ನಂದು ಸಹ ತೋರಿಸ್ತೀನಿ. ಇಬ್ಬರೂ ನೋಡಿಕೊಂಡು ಒಟ್ಟಿಗೆ ಸುರಿಸಿಕೊಳ್ಳೋಣ. ನಾನು ಸರಿ ವಿಡಿಯೋ ಕಾಲ್ ಮಾಡು. ನನ್ನ ಬಟ್ಟೆ ಎಲ್ಲ ಬಿಚ್ಚಾಕಿ ಕಾಲ್ ಪಿಕ್ ಮಾಡಿದೆ. ಸುನೀತಾ, ನಿಮ್ ಚಿಕ್ಕಿ ಹೇಳಿದರೂ ನಂಬಿರಲಿಲ್ಲ. ನಿಜವಾಗ್ಲೂ ನಿಂದು ಕುದುರೆ ತುಣ್ಣೆ ತರ ಇದೆ ಕಣೋ. ಹೇಗೆ ಎಗರೆಗರಿ ಬೀಳ್ತಾ ಇದೆ ನೋಡು. ಇವತ್ತು ಯಾವುದೂ ತುಲ್ಲು ಸಿಗಲಿಲ್ವಾ? ನಾನು ಸಿಕ್ಕಿತ್ತು. ಆದರೆ ಇವತ್ತು ನಿನ್ನ ಪಾರ್ಟಿಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದಕ್ಕೆ ಏನು ಮಾಡಿಲ್ಲ ಇವತ್ತು. ನಾನು ಸರಿ ಇವಾಗ ನಿಂದು ತೋರ್ಸು. ಸುನೀತಾ, ಇವಾಗ ಬೇಡ ನಾಳೆ ತೋರಿಸ್ತೀನಿ. ಅಲ್ಲಿ ಚೆನ್ನಾಗಿಲ್ಲ. ಫುಲ್ ಕೂದಲು ಬೆಳೆದುಕೊಂಡು ಅಸಹ್ಯವಾಗಿ ಇದೆ. ನಾಳೆ ನುಣ್ಣಗೆ ಬೋಳಿಸಿ ನಿಂಗೆ ತೋರಿಸ್ತೀನಿ ಆಯ್ತಾ? ನಾನು ನಂಗೆ ಗುಬುರು ಪೊದೆಗಳು ಅಂದ್ರೇನೇ ಇಷ್ಟ. ಪರವಾಗಿಲ್ಲ ತೋರ್ಸು. ಸುನೀತಾ, ನೈಟ್ ಪ್ಯಾಂಟನ್ನು ಕೆಳಗೆ ಎಳೆದು ನೋಡು. ನಾನು ಏನೂ ಕಾಣ್ತಾ ಇಲ್ಲ. ಸುನೀತಾ, ಅದೇ ಅಲ್ವಾ ಹೇಳಿದ್ದು ನಾನು. ನಾಳೆ ತೋರಿಸ್ತೀನಿ ಅಂತ. ನಾನು ಏನು? ಪರವಾಗಿಲ್ಲ ಸ್ವಲ್ಪ ಅಗಲ ಮಾಡಿ ತೋರ್ಸು. ಸುನೀತಾ, ಛೀ, ನಾಚಿಕೆ ಆಗಲ್ವೇನೋ ಹಾಗೆ ಕೇಳೋದಕ್ಕೆ? ನಾನು ಅಬ್ಬಾ ಹೌದು ನಾನೇ ಮತ್ತೆ ಕೇಳಿದ್ದು ತೋರ್ಸು ಅಂತ ಸ್ವಲ್ಪ ಸೀರಿಯಸ್ ಆಗಿ. ಸುನೀತಾ, ಓಹ್ ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟೊಂದು ಕೋಪಾನ? ಇರು ತೋರಿಸ್ತೀನಿ. ತುಲ್ಲಿನ ತುಟಿಗಳನ್ನು ಅಗಲಿಸಿ ತೋರಿಸಿದಳು. ಕೆಂಪಗೆ ಅರಳಿದ ಮಂದಾರ ಪುಷ್ಪದ ಹಾಗೆ ಹೊಳೆಯುತ್ತಿತ್ತು ಸುನೀತಾ ತುಲ್ಲು. ಸುನೀತಾ, ನಿನ್ನದು ತೋರ್ಸು. ತುಲ್ಲಿನಲ್ಲಿ ಬೆರಳಿಂದ ಉಜ್ಜುತ್ತಿದ್ದಳು. ನಾನು ತುಣ್ಣೆ ಅಲ್ಲಾಡಿಸುತ್ತಾ ತೋರಿಸಿದೆ. ಆವರಣ ಅಂತ್ಯ ಪೂರ್ಣವಿರಾಮ. ಸುನೀತಾ, ಅಬ್ಬಾ ಏನೂ ಅಷ್ಟು ದೊಡ್ಡದಾಗಿ ಇದೆ. ನನ್ನ ತುಲ್ಲಲ್ಲಿ ಹಿಡಿಸುತ್ತಾ ಇಲ್ವೋ? ನಾನು ಅದೇನು ಸುನೀತಾ, ಡಾಕ್ಟರ್ ಆಗಿದ್ದು ನಿನಗೆ ಗೊತ್ತಿಲ್ವಾ? ಎಷ್ಟೇ ದೊಡ್ಡ
ತುಣ್ಣೆ ಆದ್ರೂ ನಿಮ್ಮ ತುಲ್ಲುಗಳಲ್ಲಿ ಅದು ಸೇರುತ್ತೆ ಅಂತ ಹೇಳಬೇಕಾ? ಸುನೀತಾ: ಲೋ, ಎಷ್ಟೇ ಡಾಕ್ಟರ್ ಆದರೂ ಸಹ ಮೊದಲು ನಾನು ಒಂದು ಹೆಣ್ಣು ಕಣೋ. ನಮ್ಮ ಭಯ ನಮಗೆ ಇದ್ದೇ ಇರುತ್ತೆ. ಫ್ಲೇಯಿಂಗ್ ಕಿಸ್ ಕೊಡುತ್ತಾ ಸುನೀತಾ: ಕಿರಣ್, ನಾನು ಒಂದು ಕೇಳ್ತೀನಿ, ಮಾಡ್ತೀಯಾ? ನಾನು: ಏನು? ಸುನೀತಾ: ನೀನು ನನಗೆ ಗರ್ಭದಾನ ಮಾಡ್ತೀಯಾ? ನಾನು ಶಾಕ್ನಲ್ಲಿ: ವಾಟ್? ಸುನೀತಾ: ಲೋ, ನನ್ನ ಬಸುರಿ ಮಾಡ್ತೀಯೇನೋ ಅಂದರೆ ಸುಮ್ಮನೆ ಇದ್ದೀಯಾ? ನಾನು ನಮ್ಮ ಚಿಕ್ಕಿನ ಕೇಳಿ ಹೇಳ್ತೀನಿ. ಸುನೀತಾ: ಲೋ, ನಿಮ್ ಹತ್ರ ಜಾಸ್ತಿ ಇದೆ ಕಣೋ ಇಂಥ ಬುದ್ಧಿಗಳು. ಒಬ್ಬ ಹೆಂಗಸು ಡೈರೆಕ್ಟಾಗಿ ಬಾಯಿ ಬಿಟ್ಟು ಕೇಳಿದರೆ ನಮ್ಮ ಚಿಕ್ಕಿನ ಕೇಳಬೇಕು ಅಂತೀಯಾ? ಸರಿ ಕೇಳು. ನಾಳೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಹಾಗ ಹೇಳು ಈ ವಿಷಯ. ಇವಾಗ ನನ್ ತುಲ್ಲಲ್ಲಿ ರಸ ಬರೋ ಹಾಗೆ ಮಾಡು. ನಾನು: ಸರಿ, ನಾನು ನಿನ್ನ ಪಕ್ಕದಲ್ಲೇ ಇದ್ದೇನೆ ಅಂತ ಊಹಿಸಿಕೊಂಡು ನಿನ್ನ ಮೊಲೆ ನನ್ನ ಬಾಯಲ್ಲಿ ಇಡು. ಸುನೀತಾ: ಆಹ್, ಬಾರೋ ಚೀಪು, ನನ್ನ ಮೊಲೆ ತಗೋ, ನಿನ್ನ ಬಾಯಲ್ಲಿ ಇಟ್ಟಿದ್ದೀನಿ. ಚೀಪು ಚೆನ್ನಾಗಿ. ಇಸ್, ಅಬ್ಬಾ, ಏನ್ ಚೀಪ್ತಾ ಇದ್ದೀಯೋ, ನನ್ ಪ್ರಾಣ ತೆಗೀತಾ ಇದ್ದೀಯಾ? ಹಾಗೆ ಚೀಪು. ನೀನು ಚೀಪುತ್ತಿದ್ದರೆ ನನ್ನ ತುಲ್ಲಿನಿಂದ ರಸ ಪ್ರವಾಹದ ಹಾಗೆ ಹೇಗೆ ಬರ್ತಾ ಇದೆ ನೋಡು. ಅವಳ ತುಲ್ಲಿನಿಂದ ಸುರಿಯುತ್ತಿದ್ದ ರಸವನ್ನು ಬೆರಳಿಂದ ಅದ್ದಿ ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಾ ಇದ್ದಳು. ನಾನು ಅವಳ ಉದ್ರೇಕಕಾರಿ ಚೇಷ್ಟೆಗಳಿಂದ ನನ್ನ ತುಣ್ಣೆ ಆಡಿಸುವ ವೇಗ ಜಾಸ್ತಿ ಆಯಿತು. ನಿನ್ನಮ್ಮ ನಾನ್ಕೇಯ, ನಿನ್ ತುಲ್ಲು ಹರಿಯೋ ಹಾಗೆ ಕೆಯುತೀನಿ ಕಣೆ ನಿನ್ನ ಅನ್ನುತ್ತಾ ತುಣ್ಣೆ ಜೋರಾಗಿ ಅಲ್ಲಾಡಿಸುತ್ತಾ ಇದ್ದೆ. ಸುನೀತಾ: ನಾನು ಸಾಕಾಗಲ್ವೇನೋ ಬೋಳಿ ಮಗನೇ, ನಮ್ಮಮ್ಮನೂ ಬೇಕಾ ನಿಂಗೆ ಅನ್ನುತ್ತಾ ತುಲ್ಲಲ್ಲಿ ಬೆರಳು ಇಟ್ಟು ಜೋರಾಗಿ ಉಜ್ಜುತ್ತಿದ್ದಳು. ನಾನು: ಲೇ ಸುನೀತಾ, ಇಗೋ ಬಂದು ಕುಡಿಯೇ ನನ್ ತುಣ್ಣೆ. ಅವಳ ಕಡೆ ನನ್ನ ತುಣ್ಣೆ ತೋರಿಸಿದೆ. ನನ್ ತುಣ್ಣೆಯಿಂದ ರಸ ಎಗರಿ ಮೊಬೈಲ್ ಸ್ಕ್ರೀನ್ ಮೇಲೆ ಬಿದ್ದಿತು. ಸುನೀತಾ: ಲೋ ಕಿರಣ್, ನನ್ನ ಮುಖದ ಮೇಲೆ ಬಿದ್ದ ಫೀಲ್ ಆಯ್ತು ಕಣೋ, ಆದರೂ ಅಷ್ಟೊಂದು ರಸ ಸುರಿಸಿದೆ ಒಂದೇ ಸಾರಿಗೆ ಬಸುರಿ ಆಗುತ್ತೇನೋ. ಅವತ್ತು ನಿಮ್ ಚಿಕ್ಕಿ ತುಲ್ಲಲ್ಲಿ ನೀನು ತುಂಬಿಸಿದ್ದ ರಸವನ್ನು ಟೆಸ್ಟ್ ಮಾಡಿಸಿದೆ. ನಿನ್ನ ವೀರ್ಯ ಕಣಗಳು ತುಂಬಾ ಬಲವಾಗಿ ಇದಾವೆ ಕಣೋ. ಸರಿ, ಗುಡ್ ನೈಟ್. ಕಿರಣ್: ನಾಳೆ ನಿಮ್ಮ ಮನೆಗೆ ಬಂದು ನಿಮ್ಮ ಚಿಕ್ಕಿ ಹತ್ರ ಮಾತಾಡುತ್ತೀನಿ. ಬಾಯ್ಲ್. ಕಾಲ್ ಕಟ್ ಮಾಡಿದಳು. ನಾನು ರಸ ಸುರಿದ ನಂತರ ಹಾಗೆ ಮಲಗಿ ನಿದ್ರೆಗೆ ಜಾರಿದೆ. ಬೆಳಗ್ಗೆ ತುಂಬಾ ಲೇಟಾಗಿ ಎದ್ದೆ. ಎದ್ದು ಟೈಮ್ ನೋಡಿದರೆ ಜಾಗಿಂಗ್ ಟೈಮ್ ಮುಗಿದು ಹೋಗಿತ್ತು. ಒಂದು ದಿನ ಜಾಗಿಂಗ್ ಮಾಡದೆ ಇದ್ದರೆ ಪ್ರಪಂಚ ಏನೂ ಮುಳುಗಿ ಹೋಗಲ್ಲ ಅಂತ ಎದ್ದು ಆಚೆ ಬಂದೆ. ಚಿಕ್ಕಿ ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಾ ಇದ್ದರು. ನಾನು ಹೋಗಿ ಚಿಕ್ಕಿ ಪಕ್ಕದಲ್ಲಿ ಕುಳಿತುಕೊಂಡೆ. ಚಿಕ್ಕಿ: ರಾತ್ರಿ ಮಲಗುವುದು ಲತೆ ಆದ ಆಗಿದೆ ಅಂದರು. ನಾನು ಹೌದು ಎನ್ನುವಂತೆ ತಲೆ ಆಡಿಸಿದೆ. ಚಿಕ್ಕಿ: ಅವಳು ಕಾಲ್ ಮಾಡಿದ್ಲ ರಾತ್ರಿ ಅಂತ ಕೇಳಿದರು. ನಾನು ಹೌದು ಅಂತ ಹೇಳಿದೆ. ಚಿಕ್ಕಿ: ಪಾಪ ಕಣೋ, ಅವಳು ಹುಚ್ಚು ಹುಡುಗಿ. ಪಾಪ, ಅವಳು ಬಸುರಿ ಆಗಿದ್ರೆ ಚೆನ್ನಾಗಿತ್ತು ಅಂದರು. ಹೇಗೆ ಆಗುತ್ತೆ ಬಸುರು, ಗಂಡ ದೆಂಗದೆ ಇದ್ದರೆ ಅನ್ನುತ್ತಾ ಒಳಗೆ ಬಂದಳು ಸುನೀತಾ. ಚಿಕ್ಕಿ: ಏನೇ ಅವನ ಮುಂದೇನೆ ಕೆಟ್ಟ ಮಾತು ಮಾತಾಡ್ತಾ ಇದ್ದೀಯಾ ಅನ್ನುತ್ತಾ ಕೊಸರಿಕೊಂಡು. ಸುನೀತಾ: ಓಹೋ, ದೊಡ್ಡ ನೀತಿವಂತರು ಆಕಾಶದಿಂದ ಇಳಿದು ಬಂದಿದ್ದಾರೆ ನೋಡು. ಗೊತ್ತು ಬಿಡೇ, ರಾತ್ರಿನೇ ಕೇಳಿದೆ ಅವನಿಗೆ ನನ್ನ ಬಸುರಿ ಮಾಡೋ ಗಂಡಸೆ ಅಂತ. ಅವನು ನಮ್ ಚಿಕ್ಕಿನ ಕೇಳಿ ಹೇಳ್ತೀನಿ ಅಂದ. ನನ್ನ ಈ ಮುದ್ದು ರತ್ನ ಅಂದಳು ನನ್ನ ಕಡೆ ನೋಡುತ್ತಾ. ಚಿಕ್ಕಿ: ಏನೋ ನಾನು ಬೇಡ ಅಂದರೆ ಅವಳಿಗೆ ಬಸಿರು ಮಾಡಲ್ವೇನೋ ಅಂದರು. ನಾನು ಇಲ್ಲ ಚಿಕ್ಕಿ ಮಾಡಲ್ಲ ಅಂತ ಹೇಳಿದೆ. ಸುನೀತಾ: ಅಷ್ಟೇ ಬಿಡು, ಚಿಕ್ಕಿ ಮತ್ತೆ ಮಗ ಇಬ್ಬರೂ ಒಂದೇ, ನಾನೇ ಬೇರೆಯವಳು ಅನ್ನುತ್ತಾ ಮೂತಿ ಊದಿಸಿಕೊಂಡು ಕೂತಿದ್ದಳು. ಚಿಕ್ಕಿ: ಅವನೇನು ತಮಾಷೆಗೆ ಹೇಳಿದ ಬಿಡೆ, ನೀನು ನನ್ನ ಬೆಸ್ಟ್ ಫ್ರೆಂಡ್.
ನಿನಗೋಸ್ಕರ ಅಷ್ಟು ಮಾಡೋಲ್ವಾ ನಾನು? ಸುನೀತಾ: ಹಾಗಾದ್ರೆ ನಾನು ಬಸುರಿಯಾಗೋವರೆಗೂ ನೀನು ಅವನ ಹತ್ರ ಮಾಡಿಸ್ಕೋಬಾರದು. ಚಿಟ್ಕಿ: ಹೇ, ಅದು ಹೇಗೆ ಸಾಧ್ಯ? ನನ್ ಕೈಯಲ್ಲಿ ಆಗೋಲ್ಲಪ್ಪ. ಸುನೀತಾ: ರಾಜಿ, ಅವನ ರಸ ಪೂರ್ತಿ ನನ್ ತುಲ್ಲಲ್ಲಿ ತುಂಬಿಸಬೇಕು. ಏನಂದ್ರೆ ನಾನು ಇದ್ದಾಗ ಮಾತ್ರ ಕೇಯಿಸ್ಕೋ. ಅವನಿಗೆ ಬರೋವಾಗ ನನ್ ತುಲ್ಲಲ್ಲಿ ರಸ ಬಿಡಬೇಕು. ಸರಿನಾ? ಚಿಟ್ಕಿ: ಸರಿ. ನಾನು ನಿಮ್ಮಿಬ್ಬರಿಗೂ ಓಕೆ ಆದ್ರೆ ಸಾಕಾ? ನನ್ನ ಸಮ್ಮತಿಯ ಅವಶ್ಯಕತೆ ಇಲ್ವಾ? ಚಿಟ್ಕಿ ಮತ್ತು ಸುನೀತಾ: ನಿನಗೆ ಇಷ್ಟ ಇದೆ ಅಂತ ನಾವು ಅಂದುಕೊಳ್ಳುತ್ತಾ ಇದ್ದೇವೆ. ನನಗೆ ಕೆಲವು ಡಿಮ್ಯಾಂಡ್ಸ್ ಇದಾವೆ. ಅದಕ್ಕೆ ಒಪ್ಪಿಕೊಂಡರೆ ನನ್ನದೇನೂ ಅಭ್ಯಂತರವಿಲ್ಲ. ಚಿಟ್ಕಿ ಮತ್ತು ಸುನೀತಾ: ಏನವು? ನಾನು ಇಂದಿನಿಂದ ನಮಗೆ ಮಕ್ಕಳು ಹುಟ್ಟುವವರೆಗೂ ನೀನು ನನ್ನ ಹೆಂಡತಿ. ಸುನೀತಾ: ಸರಿ. ನಾನು ಮಕ್ಕಳಿಗೋಸ್ಕರ ತಾನೇ ತುಲ್ಲಿನಲ್ಲಿ ಇಟ್ಟರೆ ಸಾಕು, ತಿಕ್ಕದಲ್ಲಿ ಬೇಕಾಗಿಲ್ಲ ಅಂತ ಅನ್ನಬಾರದು. ನನಗೆ ಬೇಕಾದಾಗ ತಿಕ್ಕದಲ್ಲೂ ಕೇಳ್ತೀನಿ. ಸುನೀತಾ: ಅಮ್ಮೋ, ಆ ಕತ್ತೆ ತುಂಡೇನಾ? ತಿಕ್ಕದಲ್ಲಿ ಇಡ್ತೀಯಾ? ಸರಿ ಆಯ್ತು. ಸ್ವಲ್ಪ ಕಷ್ಟವಾದರೂ ಒಪ್ಪಿಕೊಳ್ತಾ ಇದ್ದೀನಿ. ನಾನು ಯಾವಾಗ ಕರೆದರೆ ಆವಾಗ ಬರಬೇಕು. ಚಿಟ್ಕಿ: ಲೋ, ಅವಳು ಡಾಕ್ಟರ್ ಕಣೋ, ಅವಳಿಗೆ ಕೆಲಸ ಇದ್ದೇ ಇರುತ್ತೆ. ನೀನು ಕರೆದಾಗೆಲ್ಲ ಹೇಗೆ ಬರೋಕೆ ಆಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವಳಿಗೆ ಟೈಮ್ ಸಿಕ್ಕಿದರೆ ನಾನೇ ಹೋಗ್ತೀನಿ. ಸುನೀತಾ: ಸರಿ ಆಯ್ತು. ನಾನು ಮಕ್ಕಳು ಹುಟ್ಟೋವರೆಗೂ ಮಾತ್ರ ಅಲ್ಲ, ಮುಂದೆ ಯಾವತ್ತಿಗೂ ನನ್ನ ಲವರ್ ಆಗಿ ಇರಬೇಕು. ಸುನೀತಾ ಕಣ್ಣಿನಲ್ಲಿ ನೀರು ತುಂಬಿಕೊಂಡು: ನನ್ನ ಗಂಡ ಅವನ ಸೆಕ್ರೆಟರಿಯನ್ನು ಬಿಟ್ಟು ನನ್ನ ಜೊತೆ ಒಂದು ದಿನವೂ ನೀನು ತೋರಿಸುತ್ತಿರುವಷ್ಟು ಪ್ರೀತಿ ತೋರಿಸಲಿಲ್ಲ. ಅದಕ್ಕೆ ಈ ಕಣ್ಣೀರು. ನಿನ್ನ ಲವರ್ ಆಗಿ ಜೀವನ ಪೂರ್ತಿ ಇರೋದಕ್ಕೆ ನನಗೆ ಯಾವುದೇ ಅಭ್ಯಂತರವಿಲ್ಲ. ಚಿಟ್ಕಿ: ಏನು, ಇವಳನ್ನು ಕೆಯ್ಯೋದಕ್ಕೋಸ್ಕರ ನೀನು ಕಾಲೇಜ್ಗೆ ಹೋಗಿಲ್ವಾ? ಹೌದು ಚಿಟ್ಕಿ. ಚಿಟ್ಕಿ: ಎಲ್ಲಾನು ಸಂಪ್ರದಾಯದ ಪ್ರಕಾರ ನಡೆಸಿಕೊಡ್ತೀನಿ ಕಣೆ ನನ್ನ ಮುದ್ದಿನ ಸೊಸೆ. ನೀನು ಇವಾಗ ಹಾಸ್ಪಿಟಲ್ಗೆ ಹೋಗು. ಸಾಯಂಕಾಲ ಮನೆಯಲ್ಲಿ ಏನಾದ್ರೂ ಒಂದು ಹೇಳಿ ಇಲ್ಲಿಗೆ ಬಂದ್ಬಿಡು. ಚಿಟ್ಕಿ: ಏನು ನನ್ನ ಮಗನೇ, ಎಷ್ಟು ದೊಡ್ಡ ಸೊಸೆಯನ್ನು ತಂದೆಯೋ ನನಗೆ ಕಿಸ್ ಕೊಡುತ್ತಾ? ನೀನು ಸಹ ಈಗ ಕಾಲೇಜ್ಗೆ ಹೋಗು. ಬರ್ತಾ ಹಾಗೆ ಹೂವು, ಹಣ್ಣು ಮತ್ತೆ ಸ್ವೀಟ್ಸ್ ತೆಗೆದುಕೊಂಡು ಬಾ. ಸುನೀತಾ ನನ್ನನ್ನು ಅವಳ ಕಾರ್ನಲ್ಲಿ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಹೊರಟು ಹೋದಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆಗಳನ್ನು ನನ್ನ ಇಮೇಲ್ ವಿಳಾಸಕ್ಕೆ ಬರೆಯಿರಿ.